ನಮಸ್ಕಾರ. ನನ್ನ ಹೆಸರು ಸಚಿನ್ ಔಟಿ. ನಾನು ಪ್ರಸ್ತುತ ವಿಜಯಪುರದ JSS ಕಾಲೇಜಿನಲ್ಲಿ B.Ed 4ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಯಾಗಿದ್ದು, ನಾವು ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ಈಗಾಗಲೇ ಕರ್ನಾಟಕ ಸರ್ಕಾರ GPSTR ಮತ್ತು HSTR ನೋಟಿಫಿಕೇಷನ್ ಹೊರಡಿಸಿರುತ್ತದೆ. ಅದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅದರಲ್ಲಿ B.Ed 4ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಿಲ್ಲ. ಈಗಾಗಲೇ ನಾವು ಇದನ್ನು ಶಿಕ್ಷಣ ಸಚಿವರಕ್ಕೆ ಮತ್ತು ಶಿಕ್ಷಣ ಸಚಿವಾಲಯದ ಗಮನಕ್ಕೆ ತಂದಿದ್ದು, ಅವರು ನಮಗೆ ಯಾವುದೇ ರೀತಿ ಸಮಂಜಸವಾದ ಸೂಕ್ತವಾದ ಉತ್ತರವನ್ನು ನೀಡಿಲ್ಲ. ಅದಕ್ಕಾಗಿ ನಾವು ಈಗ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಅದು ಏನೆಂದರೆ, ಕೋರ್ಟ್ ಮುಖಾಂತರವಾಗಿ ನಾವು ನ್ಯಾಯಯುತವಾಗಿ ಹೋರಾಡಿ 4ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ HSTR ಮತ್ತು GPSTR ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ನಮ್ಮದನ್ನು ಕೇವಲ 1-2 ತಿಂಗಳಲ್ಲಿ B.Ed ಸಂಪೂರ್ಣ ಕಂಪ್ಲೀಟ್ ಆಗುತ್ತದೆ. ಅಲ್ಲದೆ ನಾವು ಈಗಾಗಲೇ ಶಿಕ್ಷಕರಾಗಲು ಎಲಿಜಿಬಿಲಿಟಿ ಇರತಕ್ಕಂಥ ಕರ್ನಾಟಕ ಸರ್ಕಾರ ನಡೆಸಿರ್ತಕ್ಕಂಥ ಶಿಕ್ಷಣ ಇಲಾಖೆ ನಡೆಸಿರ್ತಕ್ಕಂಥ TET ಎಕ್ಸಾಮನ್ನು ಕೂಡ ಅತ್ಯುತ್ತಮ ಶ್ರೇಣಿಯ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದೇವೆ. ಆದರೂ ಕೂಡ ನಮಗೆ ಶಿಕ್ಷಣ ಸಚಿವಾಲಯ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇಲ್ಲಪ್ಪ ಅಂದ್ರೆ, ನಮಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾವು ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಕೂಡಿ ಒಂದು ಶಾಂತಿಯುತವಾಗಿ ಹೋರಾಟ ಮಾಡಿ ಮನವಿಯನ್ನು ಸಲ್ಲಿಸಿ ನಮಗೂ ಕೂಡ ಎಕ್ಸಾಮ್ ಬರೆಯಲಿಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಾಗಿ ಏನು ಮಾಡೋಣಪ್ಪ ಅಂದ್ರೆ, ನಾವು ಈಗ ನಾವು ಕೆಲವೊಂದು ರಾಜ್ಯಗಳನ್ನ ನೋಡ್ಬೋದು. ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳದ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಉದಾಹರಣೆಗೆ ಯಾವಪ್ಪ ಅಂದ್ರೆ, ಪಶ್ಚಿಮ ಬಂಗಾಳ ಆಗಿರ್ಬೋದು, ರಾಜಸ್ಥಾನ ರಾಜ್ಯದಲ್ಲಿ ಏನು ಮಾಡ್ತಾರಂದ್ರೆ, 4th ಸೆಮಿಸ್ಟರ್ ಇರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ಮಾಡ್ಯಾರಂದ್ರೆ ಅವಕಾಶ ಮಾಡಿಕೊಟ್ಟಾರ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಏನು ಮಾಡ್ಬೇಕಂದ್ರೆ, ಇವರು ನಾವೇನಿವ್ರು ಸಿಲೆಕ್ಷನ್ ಮಾಡ್ಕೊಂತ ಹೇಳ್ತಿಲ್ಲ, ಇವ್ರು ನಮ್ಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಟ್ರಂದ್ರೆ ನಾವು ಉನ್ನತವಾದ ಅಂಕಗಳನ್ನು ತೆಗೆದುಕೊಂಡಿವಿ ಅಂದ್ರೆ ಸಿಲೆಕ್ಷನ್ ಆಗ್ತೀವಿ, ಇಲ್ಲದಿದ್ದರೆ ಸಿಲೆಕ್ಷನ್ ಆಗಲ್ಲ. ಅದಕ್ಕಾಗಿ ಏನು ಮಾಡ್ಬೇಕು, ಇವರು ನಮ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಾವು ಈಗಾಗಲೇ ಶಿಕ್ಷಣ ಸಚಿವಾಲಯಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಈ ಶಿಕ್ಷಣ ಸಚಿವಾಲಯ ಎಕ್ಸಾಮ್ ನಡೆಸ್ತಕ್ಕಂಥ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಲಿಕ್ಕೆ ಹಲವಾರು ರೀತಿಯ ಡಾಕ್ಯುಮೆಂಟ್ಗಳನ್ನು ಕೂಡ ಏನು ಮಾಡಿವಿ ಅಂದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಲ್ಲಿ ನೋಡಿ, ತಮಗೆಲ್ಲರಿಗೂ ಗೊತ್ತಿರ್ತಿರ್ಬೇಕು. ಇಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೀಬೇಕಂತೇಳಿ ಎಲ್ಲ ರೆಡಿ ಮಾಡಿದ್ವಿ. ಇನ್ನೇನೇನಪ್ಪ ಅಂದ್ರೆ, ನಾಳೆ ಅಥವಾ ನಾಡಿದ್ದು ಪೋಸ್ಟ್ ಮಾಡಬೇಕು. ಅದಕ್ಕಾಗಿ ನಮ್ಗೆ ಹಲವಾರು ಅಭ್ಯರ್ಥಿಗಳು ತಮ್ಮ TET ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ನಂಬರು ಮತ್ತು ನಮಗೆ ತಮ್ಮ ಒಂದು ಮೊಬೈಲ್ ನಂಬರು ಮತ್ತು ಒಂದು ಸಿಗ್ನೇಚರ್ ಅವಶ್ಯಕವಾಗಿರ್ತೈತೆ. ಇಲ್ಲಿ ವಿಜಯಪುರದಲ್ಲಿ ಇರ್ತಕ್ಕಂಥ 4th ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳು ನಮಗೆ ಸಹಾಯ ಮಾಡಿದ್ದೆ ಆದರೆ, ನಾವು ಇದನ್ನು ಶಿಕ್ಷಣ ಸಚಿವಾಲಯಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವಕಾಶವನ್ನು ಬೇಡ್ತೀವಿ. ಅದಕ್ಕೆ ಮುಂದಿನ ಕ್ರಮ ಅವ್ರು ಏನು ಕೈಗೊಳ್ತಾರೆ ಅಂತ ನೋಡೋಣ. ಒಂದು ವೇಳೆ ಅವರು ಕುಡಿದಿದ್ದರೂ ಕೂಡ ನಾವು ಏನು ಮಾಡ್ತೀವಿ, ಕೋರ್ಟ್ಗೆ ಕೂಡ ಅಪೀಲ್ ಮಾಡಬೇಕಂತ ನಾವು ಈಗಾಗಲೇ ಇಲ್ಲಿ ವಿಜಯಪುರದಲ್ಲಿ ಇರ್ತಕ್ಕಂಥ ಒಬ್ಬರು ಪ್ರಸಿದ್ಧ ವಕೀಲರಿಗೂ ಕೂಡ ಭೇಟಿಯಾಗಿ ನಾವು ಅವರಿಗೆ ಹಲವಾರು ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಆ ದಾಖಲೆಗಳು ಯಾವುವಂತೂ ಕೂಡ ನಾವು ಈಗಾಗಲೇ ಗ್ರೂಪ್ನಲ್ಲಿ ಕಳಿಸಿದ್ದೀವಿ. ಆ ದಾಖಲೆಗಳನ್ನು ನೀವೆಲ್ಲರೂ ರೆಡಿ ಮಾಡಿ ಇಟ್ಕೊಂಡು ನಮಗೆ ಸಲ್ಲಿಸಿದ್ದೇ ಆದರೆ, ನಾವು ಯಾರೂ ನಿಮ್ಮ ಕಡೆ ದುಡ್ಡನ್ನು ಕೇಳ್ತಾ ಇಲ್ಲ, ನೀವು ಬರೀ ನಮಗೆ ಸಪೋರ್ಟ್ ಮಾಡಿದ್ದೇ ಆದರೆ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ನಮಗೂ ಕೂಡ ಮತ್ತು ನಿಮಗೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನು ಮಾಡೋಣ ಅಂದ್ರೆ ಎಕ್ಸಾಮನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡಿದ್ವಿಪ್ಪ ಅಂದ್ರೆ, ಮಾನ್ಯ ಶಾಲಾ ಶಿಕ್ಷಣ ಇಲಾಖೆಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಲೆಟರನ್ನು ರೆಡಿ ಮಾಡಿದ್ದೀವಿ. ಈ ಲೆಟರ್ ಒಳಗೆ ಎಲ್ಲ ರೀತಿಯಾಗಿ ಟೈಪ್ ಮಾಡಿದ್ದೀವಿ. ಅದಕ್ಕಾಗಿ ಇದನ್ನೆಲ್ಲ ಕೂಡ ನಾವು ಏನು ಮಾಡಿದ್ದೀವಿ, ಬರೀ ಪೋಸ್ಟ್ ಮಾಡೋದು ಅಷ್ಟೇ ಬಾಕಿ ಐತೆ. ಮತ್ತು ನಮಗೆ ಇಲ್ಲಿ ಏನು ಬೇಕಂದ್ರೆ, ಇಲ್ಲೊಂದು 20 ಜನ ಆದರೂ ನಮಗೆ ಸಾಕ್ಷಿ ಅಂತ ಬೇಕು. ಸಾಕ್ಷಿ ಹೆಂಗಂದ್ರೆ, ಅಭ್ಯರ್ಥಿಗಳ ಹೆಸರು ಮತ್ತು ಅವ್ರಿಗೆ TET ಕ್ವಾಲಿಫೈಡ್ ಆಗಿರ್ತಾರೆ, ಅವ್ರ ಮೊಬೈಲ್ ನಂಬರು ಮತ್ತು ಸಿಗ್ನೇಚರ್ ಬೇಕು. ಅದಕ್ಕಾಗಿ ನೀವು ಈ ರೀತಿಯಾಗಿ ನಮಗೆ ನೀವು ವಿಜಯಪುರದಲ್ಲಿ ಇರ್ತಕ್ಕಂಥವರು, ನೀವು 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು TET ಪಾಸ್ ಆದವರು ನಮಗೆ ಸಹಾಯ ಮಾಡಿದ್ದೆ ಆದರೆ, ಸಹಾಯ ಅಂದ್ರೆ ನಾವು ಯಾವುದೇ ನಿಮಗೆ ಹಣಕಾಸಿನ ಸಹಾಯ ಕೇಳ್ತಾ ಇಲ್ಲ, ನೀವು ಕೇವಲ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮೊಂದು ಸಿಗ್ನೇಚರ್ ನಮಗೆ ನಾವೊಂದು ಪ್ಲೇಸ್ ಹೇಳ್ತೀವಿ, ಅಲ್ಲಿ ಬಂದು ನಮಗೆ ಕೊಟ್ಟಿದ್ದೆ ಆದರೆ ನಾವು ಅಡ್ವೊಕೇಟ್ ಮುಖಾಂತರ ಈ ಮನವಿಯನ್ನು ಮಾನ್ಯ ಶಾಲಾ ಶಿಕ್ಷಣ ಸಚಿವಾಲಯಕ್ಕೆ ಮತ್ತು ಮುಖ್ಯಮಂತ್ರಿಗೂ ಕೂಡ ಸಲ್ಲಿಸ್ತೀವಿ. ಅವ್ರು ಸ್ಪಂದಿಸ್ತಾರೆ. ಒಂದು ವೇಳೆ ಸ್ಪಂದಿಸದಿದ್ರೆ ಆಮೇಲೆ ನಾವು ಗುಲ್ಬರ್ಗಾದಲ್ಲಿರ್ತಕ್ಕಂಥ ಹೈಕೋರ್ಟ್ನ ಪೀಠಕ್ಕೂ ಕೂಡ ಸಲ್ಲಿಸಿ ನಾವು ಅಪೀಲನ್ನು ಹಾಕಬೇಕಂತೇಳಿ ಮಾಡಿದ್ವಿ. ಇದಕ್ಕೆಲ್ಲರೂ ತಾವೆಲ್ಲರೂ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಾಡಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.